ದಂತ ವೈದ್ಯ ಹಾಗೂ ಅಮೂಲ್ ಜನಕಲ್ಯಾಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಅಮೂಲ್ ಸರಡೆ ಅವರು 2026ರ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಯುವಕರಿಗೆ ನೀಡಿರುವ ಸಂದೇಶವನ್ನು ಚಂದ್ರೋದಯ ಚಾನೆಲ್ನಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ನಮ್ಮ ನಡೆ ಸತ್ಯದ ಕಡೆ ವೀಕ್ಷಕರೇ. ಸರ್, ತಮಗೆ ಚಂದ್ರೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ನಮ್ಮ ಹೆಸರು ಸರ್? ನಾನು ಡಾಕ್ಟರ್ ಅಮೂಲ್ ಸರಡೆ ಅಂತ ಹೇಳಿ ಸದಾ ವಿಜಯ ಡೆಂಟಲ್ ಕ್ಲಿನಿಕ್, ಜುಗೂರ್ ರಸ್ತೆ, ಶಿರಗುಪ್ಪಿಯಲ್ಲಿ ಸುಮಾರು 21 ವರ್ಷಗಳಿಂದ ಶಿರಗುಪ್ಪಿ ಹಾಗೂ ಶಿರಗುಪ್ಪಿ ಸುತ್ತಮುತ್ತಲಿನ ಪೇಷಂಟ್ಗಳಿಗೆ ಸೇವೆ ಕೊಡ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಸೇವೆ ಕೊಡ್ಬೇಕಂತ ಇದೆ, ಕೊಡುವ ಆಸೆ ಇದೆ ಮತ್ತು ಕೊಡ್ತೀನಿ ಅಂತ ಹೇಳಿ ಒಂದು ದೃಢವಾದ ಇಚ್ಛೆ ಇದೆ. ಜನ ಕಲ್ಯಾಣಕ್ಕಾಗಿ ತಾವು ಏನೇನು ಕಾರ್ಯಗಳನ್ನು ಮಾಡಿದ್ರಿ ಸರ್? ನಾನು ಡಾಕ್ಟರ್ ಅಮೂಲ್ ಸರಡೆ ಒಂದು ಅಮೂಲ್ ಜನಕಲ್ಯಾಣ ಪ್ರತಿಷ್ಠಾನದ ವತಿಯಿಂದ ಸುಮಾರು 2012ರಲ್ಲಿ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಅದರ ಮುಖಾಂತರ ಸುಮಾರು ಜನಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲಿ ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಇರ್ಬೋದು, ಅಥವಾ 2019-20ರಲ್ಲಿ ಪ್ರಭಾವ ಬಂದಿರೋ ಸಂದರ್ಭದಲ್ಲಿ ಇರ್ಬೋದು, ಅಥವಾ ರೈತರಿಗೋಸ್ಕರ ಅವರಿಗೆ ನ್ಯಾಯ ಸಿಗಬೇಕಂತ ಹೇಳಿ ಕೆಲವೊಂದು ಹೋರಾಟಗಳನ್ನು ನನ್ನ ಅಮೂಲ್ ಜನಕಲ್ಯಾಣ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡು ಅದರ ಜೊತೆಯಲ್ಲಿ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡೋದಿರ್ಬೋದು, ಅಥವಾ ಕನ್ನಡಿಗರ ಸಾಹಿತ್ಯ ಹಾಗೂ ಸಂಸ್ಕೃತ ಸಮ್ಮೇಳನವನ್ನು ಆಯೋಜನೆ ಮಾಡೋದು ಇರ್ಬೋದು, ಹೀಗೆ ಹಲವಾರು ಜನಪರ ಕಾರ್ಯಗಳನ್ನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಯಶಸ್ಸು ಸಿಗತ್ತಂತ ಹೇಳಿ ನನಗೆ ಒಂದು ಆತ್ಮವಿಶ್ವಾಸ ಇದೆ. ಪ್ರವಾಹ ಬಂದ ಸಂದರ್ಭದಲ್ಲಿ ಸರ್ ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ? ಪ್ರವಾಹ ಬಂದ ಸಂದರ್ಭದಲ್ಲಿ ಸರ್ ಅವ್ರಿಗೆ ಒಂದು ಔಷಧಿಗಳ ಕಿಟ್ಕೊಂಡು ಕೊಡುವುದಿರ್ಬೋದು, ಅಥವಾ ಜಾನುವಾರುಗಳನ್ನು ಶಿಫ್ಟಿಂಗ್ ಮಾಡುವುದಿರ್ಬೋದು, ಅಥವಾ ಅವರಿಗೆ ಒಂದು ವಸತಿಯನ್ನ ಕಲ್ಪಿಸುವುದು, ಹೀಗೆ ಹಲವಾರು ಸಮಸ್ಯೆಗಳನ್ನ ನಿರ್ವಹಣೆ ಮಾಡುವುದು. ಅದೇ ತರನಾಗಿ ಪ್ರವಾಹ ಹೋದ ಮೇಲೆ ಅಲ್ಲಿ ಬೇಕಾದಂತ ಒಂದು ಸ್ಯಾನಿಟೈಸರ್ಗಳನ್ನು ಕೊಡುವುದಾಗ್ಲಿ, ಅಥವಾ ಸ್ವಚ್ಛತಾಗೋಸ್ಕರ ಇರುವಂತಹ ಔಷಧಿಗಳನ್ನು ಕೊಡುವಂತ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಸರ್. 2025 ಬಂತು. 2026ರಲ್ಲಿ ತಾವು ಯುವಕರಿಗೆ ಏನು ಹೇಳಕ್ ಬಯಸ್ತೀವಿ ಸರ್? 2025 ಮುಗಿದು 2026 ಅಂದ್ರೆ ಬರೀ ಒಂದು ಕ್ಯಾಲೆಂಡರ್ ದಿನ ಬದಲಾವಣೆ ಆಗುತ್ತಾ ಹೊರತಾಗಿ ತಮ್ಮ ದಿನಚರ್ಯಗಳನ್ನ ವ್ಯಸನಗಳಿಂದ ಮುಕ್ತರಾಗಬೇಕು ಹೊರತಾಗಿ ಅದನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ನಾನೇನಾದ್ರೂ ವಿರೋಧ ಅಂತಲ್ಲ. ಆದ್ರೆ ನನಗೇನ್ ಅನ್ಸೋದಂದ್ರೆ, ಯುವಕರು ಈಗಿನ ಒಂದು ಇದರಲ್ಲಿ ನೋಡ್ತಾ ಇದೀವಿ, ಹೊಸ ವರ್ಷ ಬಂತಂತ ಹೇಳಿ ಈಗ ಕುಡುಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರತಾಗಿ ಕಮ್ಮಿ ಆಗ್ತಾ ಇಲ್ಲ. ಒಂದು ಸಂದೇಶ ಅಂದ್ರೆ ಯುವಕರು ತಮ್ಮ ಸಮಯ ಪ್ರಜ್ಞೆಯನ್ನು ಇಟ್ಕೊಂಡು ಬರೀ ದಿನ ಬದಲಾವಣೆ ಆಗ್ತದೆ, ಕ್ಯಾಲೆಂಡರ್ ದಿನಗಳಲ್ಲಿ 31 ಹೋಗಿ 1 ಬರ್ತಾ ಇದೆ, ಅದನ್ನ ನೆನಪಿನ ಇಟ್ಕೋಬೇಕು. ಅದು ಬಿಟ್ಟು ಒಂದು ಏನೋ ಮನೋರಂಜನೆಗೋಸ್ಕರ ಕುಡಿದು ಎಲ್ಲೋ ಒಂದು ಬಿದ್ದು ಅಥವಾ ಎಲ್ಲೋ ಗಲಾಟೆ ಮಾಡ್ಕೊಂಡು ತೊಂದರೆ ಮಾಡಿ ತನ್ನ ಹಿಂದ್ಗಡೆ ತನ್ನ ಕುಟುಂಬ, ವಯಸ್ಸಾದ ತಂದೆ ತಾಯಿಗಳಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ಸಮಾಜ ಇದೆ, ನಿಮ್ಮ ಬಗ್ಗೆ ಒಂದು ಇದನ್ನ ಇಟ್ಕೊಂಡಿದ್ದಾರೆ, ಏನೋ ಒಂದು ಅನುಕೂಲ ಆಗ್ಲಿ ನನ್ನ ಕುಟುಂಬಕ್ಕೆ ಅಂತ ಹೇಳಿ ಆಧಾರ ಸ್ತಂಭ ತಿಳ್ಕೊಂಡಿದ್ದಾರೆ. ಅದು ಬಿಟ್ಟು ತಾವು ಯಾವುದೋ ಒಂದು ಕೆಟ್ಟ ದಾರಿಗೆ ಹೋಗಬಾರದು. ಅದರಗೋಸ್ಕರ ನಂದು ಒಂದು ವಿನಂತಿ ಅಂದ್ರೆ, ತಾವು ಯಾವ ದುಶ್ಚಟಗಳಿಗೆ ಆದಿಯಾಗದೆ ತಮ್ಮ ಜೀವನವನ್ನ ತನ್ನಗೋಸ್ಕರ, ತನ್ನ ಕುಟುಂಬಗೋಸ್ಕರ ಹಾಗೂ ಸಮಾಜಗೋಸ್ಕರ ಅದನ್ನು ಮುಡಿಪಾಗಿಡಬೇಕು ಹೊರತಾಗಿ ಯಾವುದೋ ಒಂದು ಗಲಾಟೆ ಗದ್ದಲಕ್ಕೆ ಅನುವು ಮಾಡಿಕೊಡ್ಬಾರ್ದು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಸಿರುಗುಪ್ಪಿ ಗ್ರಾಮದ ಅಮೂಲ್ ಜನಕಲ್ಯಾಣ ಪ್ರತಿಷ್ಠಾನದ ವತಿಯಿಂದ ಡಾಕ್ಟರ್ ಅಮೂಲ್ ಸರಡೆಯವರು ಜನರ ಪರವಾಗಿ ಸಲ್ಲಿಸಿದ ಸೇವೆಯನ್ನು ನಾವು ಕೆಲವೇ ವಾರದಲ್ಲಿ ಚಂದ್ರೋದಯ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ನಿರೀಕ್ಷಿಸಿ ವೀಕ್ಷಕರೇ.